ನಮಸ್ತೆ. ನಾವಿವತ್ತು ಜೋಳದ ರೊಟ್ಟಿ ಮಾಡೋದು ಹೇಗೆ ಅಂತ ತಿಳಿಯೋಣ. ಜೋಳದ ರೊಟ್ಟಿ ಮಾಡೋಕ್ಕಿಂತ ಮುಂಚೆ ಒಂದು ಬಾಣಲೆಯಲ್ಲಿ ಒಂದು ಸ್ವಲ್ಪ ನೀರಿಟ್ಟಿದ್ದೀನಿ. ಸ್ವಲ್ಪ ಅಂದರೆ ಒಂದು ಲೋಟದಷ್ಟು ನೀರು. ನಾನಿಲ್ಲಿ 4 ಜೋಳದ ರೊಟ್ಟಿ ಆಗಾಗ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಿಸಿನೀರು ಕೈ ಸುಡೋ ರೀತಿಯಲ್ಲಿ ಬಿಸಿ ಆದಮೇಲೆ ಜೋಳದ ಹಿಟ್ಟನ್ನ ಹಾಕಿ ಅದನ್ನು ಮುದ್ದೆ ರೀತಿ ಮಾಡೋಣ. ಈ ಕಡೆ ಮುದ್ದೆನೂ ಅಲ್ಲ, ಅಂಬ್ಲಿ ರೀತಿಯೂ ಅಲ್ಲ, ಆ ರೀತಿ ಮಾಡೋಣ. ಅದಕ್ಕೆ 2 ಸ್ಪೂನಷ್ಟು, ದೊಡ್ಡ ಸ್ಪೂನಷ್ಟು ಜೋಳದ ಹಿಟ್ಟನ್ನ ಹಾಕಿ ಸ್ಟವ್ನ ಸಿಮ್ ಮಾಡಿ ಒಂದು ತಟ್ಟೆ ಮುಚ್ಚೋಣ. ಸ್ಟವ್ನ ಆಫ್ ಮಾಡೋದು ಬೇಡ, ಸ್ಟವ್ನ ಸಿಮ್ ಮಾಡಿ ತಟ್ಟೆನ ಮುಚ್ಚಿ ನಂತರದಲ್ಲಿ ನೋಡಿ ಈ ರೀತಿ ಮುದ್ದೆನ ತಿರುಗ್ತೀವಲ್ಲ, ಆ ರೀತಿ ಮುದ್ದೆನ ತಿರುಗಬೇಕು. ಸೌಟಲ್ಲಿ ಚೆನ್ನಾಗಿ ಕೆದಕಬೇಕು, ಒಂದು ಸ್ವಲ್ಪನೂ ಗಂಟೆಲ್ದ ರೀತಿಲಿ ನೋಡಿ. ಹಿಂಗೆ ತಿರುಗಿದ್ಮೇಲೆ ಕೈಯಲ್ಲಿ ಮುಟ್ಟು ನೋಡಬೇಕು. ಸ್ವಲ್ಪ ತಣ್ಣೀರಲ್ಲಿ ಕೈನ ಅದ್ದಿ ಹಿಂಗೆ ಮುಟ್ಕೋಬೇಕು. ಈಗ ಚೆನ್ನಾಗಿ ಹಿಟ್ಟು ಹಾರಬೇಕದು. ಹಾರಿದ್ಮೇಲೆ ಹಿಟ್ಟನ್ನ ಚೆನ್ನಾಗಿ ನಾದಬೇಕು. ನೋಡಿ ಹಿಂಗೆ ನಾದ್ತಾ ಇದ್ದೀನಲ್ಲ, ರೊಟ್ಟಿ ಚೆನ್ನಾಗಿ ಬರಬೇಕು ಅಂತಂದರೆ ಹಿಟ್ಟನ್ನ ಈ ರೀತಿ ಚೆನ್ನಾಗಿ ನಾದಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ತೀವಿ ರೊಟ್ಟಿ ಅಷ್ಟು ಚೆನ್ನಾಗಿ ಬರುತ್ತೆ. ಲಟ್ಟಣಿಗೆಲ್ಲಾರು ಕೂಡ ಒತ್ಬೋದು, ಕೈಯಲ್ಲಿ ಕೂಡ ತಟ್ಕೊಬೋದು. ಒಲೆ ಮೇಲೆ ಒಂದು ತವನ, ಕಬ್ಬಿಣದ ತವನ, ಯಾವ ತವನಾದ್ರೂ ಸರಿ, ಕಾಯಕ್ಕಿಟ್ಟು ಸ್ವಲ್ಪ ಹಸಿಟ್ಟನ್ನ ಹಾಕ್ಕೊಂಡು ಜೋಳದ ರೊಟ್ಟಿ ನೋಡಿ ಎಷ್ಟು ನೀಟಾಗಿ ಒತ್ಕೊಂಡು ಕೈಯಲ್ಲೂ ಕೂಡ ಹಾಗೆ ಎತ್ಬಿಡ್ಬೋದು. ತೆಗೆದ್ಮೇಲೆ ಹಾಕಿ ಒಂದು ಸ್ವಲ್ಪ ತಣ್ಣೀರನ್ನ ಸವರೋಣ. ಯಾವುದೇ ರೀತಿ ಎಣ್ಣೆ ಬೆಣ್ಣೆ ತುಪ್ಪ ಅದೆಲ್ಲ ಏನೂ ಸವರ್ತಾ ಇಲ್ಲ. ತಣ್ಣೀರನ್ನ ಸವರಿ 2 ಕಡೆ ಬೇಯಿಸೋಣ. ನೋಡಿ ಜೋಳದ ರೊಟ್ಟಿ ಎಷ್ಟು ಈಸಿಯಾಗಾಯಿತು ಅಂತ. ಲಟ್ಟಣಿಗೆಲ್ಲೂ ಕೂಡ ಈ ರೀತಿ ಹೊತ್ಕೊಬೋದು ನೋಡಿ. ಒಂಚೂರು ಕೂಡ ಸಲ್ಫ್ಗೆ ಅಂಟ್ತಾ ಇಲ್ಲ. ಬೇಕಾದ್ರೆ ಮಳೆ ಮೇಲಾದ್ರೂ ಹೊತ್ಬೋದು, ಸಲ್ಫ್ ಮೇಲಾದರೂ ಹೊತ್ಕೊಬೋದು. ನಾವು ಲಟ್ಟಣಿಗೆ ಸಹಾಯದಿಂದ ಚೆನ್ನಾಗಿ ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೊಬೋದು. ಒಳ್ಳೆ ಚಪಾತಿ ಥರ ಆರಾಮಾಗಿ ತಿರುಗಿಸ್ಬೋದು. ಜೋಳದ ರೊಟ್ಟಿನ ಪಲ್ಯಗಳ ಜೊತೆ, ನಾವು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಒಂದು ಹೆಸರು ಕಾಳು ಗೊಜ್ಜು ತೋರಿಸಿದ್ದೆ, ಮಸಾಲೆ ಸಾಂಬಾರು, ಅದರಲ್ಲೂ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜೋಳದ ರೊಟ್ಟಿ ತಿನ್ನಲು ರೆಡಿ.